ಬಾರ್ಸೂನ್ ಪ್ಲಾನೆಟ್ ನಾಶ ಆಗೋ ಹಂತಕ್ಕೆ ಬಂದು ತಲುಪಿರುತ್ತೆ. ಯಾಕೆಂದ್ರೆ ಅಲ್ಲಿರೋ ಎರಡು ದೊಡ್ಡ ಕಮ್ಯುನಿಟಿಗಳ ಮಧ್ಯೆ ಯುದ್ಧ ಶುರು ಆಗಿರುತ್ತೆ. ಅವುಗಳು ಯುದ್ಧ ಮಾಡ್ತಿದ್ದಾಗ ಒಂದು ದೇವತೆಯ ದೂತರು ಬಂದು ಝೊಡಾಂಗಾದ ರಾಜನಿಗೆ ಸ್ಪೆಷಲ್ ವೆಪನ್ ಕೊಡ್ತಾರೆ. ಅದನ್ನ ಬಳಸ್ಕೊಂಡು ಇಡೀ ಬಾರ್ಸೂನ್ ಪ್ಲಾನೆಟ್ ನ ಡಿಸ್ಟ್ರಾಯ್ ಮಾಡು ಅಂತ ಆರ್ಡರ್ ಮಾಡ್ತಾರೆ. ಹೀಗೆ ಒನ್ ಸೈಡ್ ವಾರ್ ತುಂಬಾನೇ ಎಫೆಕ್ಟ್ ಮಾಡ್ತಿದ್ದಾಗ ಅಚಾನಕ್ ಆಗಿ ಭೂಮಿಯಿಂದ ಬಾರ್ಸೂನ್ಗೆ ಒಬ್ಬ ಮನುಷ್ಯ ಬರ್ತಾನೆ. ಅವನಿಗೆ ವಾಪಸ್ ಭೂಮಿಗೆ ಹೋಗೋ ಟೆನ್ಷನ್ ಇದ್ರು ಅಷ್ಟರೊಳಗೆ ಒಬ್ಬಳು ರಾಜಕುಮಾರಿಯನ್ನ ಇಂಪ್ರೆಸ್ ಮಾಡಿಬಿಡ್ತಾನೆ. ಅವಳಿಗಾಗಿ ಯುದ್ಧ ಮಾಡ್ತಾನೆ. ಝೊಡಾಂಗಾದ ರಾಜನ ವಿರುದ್ಧ ಹೋರಾಟ ಮಾಡಿ ಅವಳನ್ನ ಉಳಿಸ್ಕೊಳ್ತಾನೆ. ಆದ್ರೆ ಈ ರೂಪ ಚೇಂಜ್ ಮಾಡೋ ದೂತನ ಕಾರಣದಿಂದ ಅವನಿಗೊಂದು ದೊಡ್ಡ ಆಪತ್ತು ಎದುರಾಗತ್ತೆ. ಪ್ರೀತಿಸಿ ಮದುವೆ ಆಗಿದ್ದವಳಿಂದ ದೂರ ಆಗ್ಬಿಡ್ತಾನೆ. ಹೀಗಿದ್ದಾಗ ಮತ್ತೆ ಅವನು ಬಾರ್ಸೂನ್ಗೆ ಹೋಗಿ ಪ್ರೇಮಿಯನ್ನ ತಲುಪೋಕೆ ಏನು ಮಾಡ್ತಾನೆ ಅನ್ನೋದನ್ನ ನೋಡೋಣ ಜಾನ್ ಕಾರ್ಟರ್ ಎಂಬ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ಬಾರ್ಸೂನ್ ಅಂತ ಒಂದು ಪ್ಲಾನೆಟ್ ಬಗ್ಗೆ ತೋರಿಸಲಾಗುತ್ತೆ. ಮಂಗಳ ಗ್ರಹಕ್ಕೆ ಅಲ್ಲಿ ಜೀವನ ಮಾಡ್ತಾ ಇರೋ ಜೀವಿಗಳು ಬಾರ್ಸೂನ್ ಅಂತ ಕರೀತಾ ಇರ್ತಾರೆ. ಹಾಗೆ ಭೂಮಿಗೆ ಜಾರ್ಸೂನ್ ಅಂತ ಕರೀತಾ ಇರ್ತಾರೆ. ಈಗ ಪ್ರಾಬ್ಲಮ್ ಆಗಿರೋದು ಬಾರ್ಸೂನ್ನ ಝೊಡಾಂಗಾ ಅನ್ನೋ ಕಮ್ಯುನಿಟಿಯಿಂದ. ಈ ಝೊಡಾಂಗಾದವರು ಬಾರ್ಸೂನ್ನ ಅಷ್ಟು ಕಮ್ಯುನಿಟಿಯವರ ನಾಶಕ್ಕೆ ಅಂತ ಸೈನ್ಯ ಎತ್ಕೊಂಡು ಹೋಗ್ತಿರ್ತಾರೆ. ಎಷ್ಟೇ ಸಲ ಕಾಲು ಕೆದರಿಕೊಂಡು ಯುದ್ಧಕ್ಕೆ ಹೋದ್ರೂ ಕೊನೆಗೆ ಹೀಲಿಯಂ ಅನ್ನೋ ಕಿಂಗ್ಡಮ್ ಎದುರಾದಾಗ ಪದೇ ಪದೇ ಸೋಲ್ತಾ ಇರ್ತಾರೆ. ಅದೇ ಒಂದ್ ಸಲ ಮರುಭೂಮಿಯಲ್ಲಿ ತೂಫಾನ್ ಎದ್ದಾಗ ಅದೇ ಗ್ಯಾಪಲ್ಲಿ ಹೀಲಿಯಂನ ಸೋಲಿಸಿ ಬಿಟ್ರಾಯ್ತು ಅಂತ ಅಂದುಕೊಂಡು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಹೀಲಿಯಂನ ಆರ್ಮಿ ಇವರಿಗಿಂತ ಸುಮಾರು ಪಟ್ಟು ಸ್ಟ್ರಾಂಗ್ ಇರುತ್ತೆ. ಒಂದೇ ಕ್ಷಣಕ್ಕೆ ನೋವಾರೆ ಅಟ್ಯಾಕ್ ಮಾಡಿ ಬಂದಿದ್ದ ಅಷ್ಟು ಸೋಲ್ಜರ್ಸ್ ಕಥೆ ಮುಗಿಸಿಬಿಡುತ್ತೆ. ಕೊನೆಯದಾಗಿ ಝೊಡಾಂಗಾದ ರಾಜ ಸಾಬ್ಧಾನ್ ಮಾತ್ರ ಜೀವಂತ ಉಳಿದುಕೊಳ್ತಾನೆ. ಯುದ್ಧ ಮುಗಿದಿರುತ್ತೆ. ಆಗ 3 ಜನ ವಿಚಿತ್ರ ಶಕ್ತಿ ಇರುವಂತವರು ಅವನಿದ್ದಲ್ಲಿ ಬರ್ತಾರೆ. ಸಾಬ್ಧಾನ್ಗೆ ತುಂಬಾನೇ ಪವರ್ ಇರೋ ವೆಪನ್ ಕೊಟ್ಟು ಇದರಿಂದ ಇಡೀ ಬಾರ್ಸೂನನ್ನ ಗೆಲ್ಲು ಅಂತ ಹೇಳ್ತಾರೆ. ಅದಕ್ಕೆ ಸಾಬ್ಧಾನ್ ಅವರ ಮೇಲೆ ಆ ವೆಪನ್ ನ ಟೆಸ್ಟ್ ಮಾಡ್ತಾನೆ. ಅವರಿಗೆ ವೆಪನ್ ಇಂದ ಡ್ಯಾಮೇಜ್ ಆಗಲ್ಲ. ಆದ್ರೆ ಹೇಳಿದ್ದನ್ನ ಮಾಡದೆ ಹೋದ್ರೆ ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತ ಸಾಬ್ಧಾನ್ಗೆ ಎಚ್ಚರಿಕೆ ಕೊಡ್ತಾರೆ. ಇಂಥವರನ್ನ ಈಸಸ್ ದೇವತೆಯ ದೂತರು ಅಂತ ಎಲ್ಲರೂ ನಂಬಿರ್ತಾರೆ. ಇಲ್ಲಿ ಬಂದ ದೇವತೆಯ ದೂತರಲ್ಲಿ ಮಟಾಯ್ ಶಾಂಗ್ ಎಲ್ಲರಿಗಿಂತ ಸ್ಟ್ರಾಂಗ್ ಪರ್ಸನಾಲಿಟಿ ಹೊಂದಿದವನಾಗಿದ್ದ. ಇನ್ನು ಅಮೆರಿಕದ ವರ್ಜಿನಿಯಾದಲ್ಲಿ ಜಾನ್ ಕಾರ್ಟರ್ ಅಂತ ಒಬ್ಬ ವ್ಯಕ್ತಿ ತನ್ನ ಅಕ್ಕನ ಮಗನಿಗೆ ಅರ್ಜೆಂಟ್ ಅಲ್ಲಿ ಒಂದು ಲೆಟರ್ ಕಳಿಸ್ತಾನೆ. ಆದಷ್ಟು ಬೇಗ ಬಂದು ನನ್ನನ್ನ ಮೀಟ್ ಆಗು ಅಂತ ಮಾತ್ರ ಆ ಲೆಟರ್ ಅಲ್ಲಿರುತ್ತೆ. ಆ ಅಳಿಯನನ್ನ ಜಾನ್ ಕಾರ್ಟರ್ ಪ್ರೀತಿಯಿಂದ ನೆಡ್ ಅಂತ ಕರಿತಾ ಇರ್ತಾನೆ. ನೆಡ್ ಲೆಟರ್ ಸಿಕ್ಕಿದ ತಕ್ಷಣ ಜಾನ್ ಕಾರ್ಟರ್ ನ ಮೀಟ್ ಆಗೋಕಂತ ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಜಾನ್ ಕಾರ್ಟರ್ ಸತ್ತೋಗಿದ್ದ. ಅವನ ಅಂತ್ಯ ಸಂಸ್ಕಾರ ಕೂಡ ಮುಗಿದಿರತ್ತೆ. ಅಲ್ಲಿ ಜಾನ್ ಕಾರ್ಟರ್ ನ ಲಾಯರ್ ಇರ್ತಾನೆ. ಅವನು ಜಾನ್ ಕಾರ್ಟರ್ ಹೇಳಿದ ಹಾಗೇನೆ ಇಡೀ ಬಂಗಲೆಯನ್ನ ಕಾಣಿಸಿ ಜಾನ್ ನ ರಿಸರ್ಚ್ ಗಳ ಬಗ್ಗೆ ಹೇಳ್ತಾನೆ. ಈ ಜಾನ್ ಮೊದಲು ಅಮೆರಿಕದ ಹಾರ್ಸ್ಮೆನ್ ಗಳ ಕ್ಯಾಪ್ಟನ್ ಆಗಿದ್ದ. ನಂತರ ಪುರಾತತ್ವ ಶಾಸ್ತ್ರಜ್ಞ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಇನ್ನು ತುಂಬಾನೇ ರಿಸರ್ಚ್ ಮಾಡೋದಿರುತ್ತೆ. ಆದ್ರೆ ಆಗಲೇ ಅವನ ಹೆಲ್ತ್ ಹಾಳಾಗಿ ತೀರಿ ಹೋದ ಅಂತ ಲಾಯರ್ ಹೇಳ್ತಾನೆ. ನಂತರ ಜಾನ್ ಹೇಳಿದ ಹಾಗೇನೆ ಹೆಣವನ್ನ ಸ್ಟೋರ್ ಮಾಡಿಟ್ಟಿರೋ ಮಂಟಪವನ್ನು ಕಾಣಿಸ್ತಾನೆ. ಆ ಮಂಟಪದ ಡೋರ್ ಓಪನ್ ಆಗೋದಿಕ್ಕೆ ಒಂದು ಪಾಸ್ಕೋಡ್ ಇರುತ್ತೆ. ಅದನ್ನ ನೆಡ್ ಕಂಡು ಹಿಡಿಯಬೇಕಾಗಿತ್ತು. ಅದೇ ರೀತಿ ಜಾನ್ ಕಾರ್ಟರ್ ಮಿಲಿಯನ್ ಗಟ್ಟಲೆ ಹಣವನ್ನ ಅಳಿಯನ ಹೆಸರಿಗೆ ಮಾಡಿಟ್ಟಿರ್ತಾನೆ. ಕೊನೆಯದಾಗಿ ಕೆಲವೊಂದಿಷ್ಟು ಸತ್ಯಗಳನ್ನ ತಿಳಿಸೋ ಸಲುವಾಗಿ ಒಂದು ಡೈರಿಯನ್ನು ಬಿಟ್ಟು ಹೋಗಿರ್ತಾನೆ. ಅದನ್ನ ಕೊಟ್ಟು ಲಾಯರ್ ಅಲ್ಲಿಂದ ಹೊರಟು ಬಿಡ್ತಾನೆ. ನೆಡ್ ಅದನ್ನ ಓದೋಕೆ ಶುರು ಮಾಡ್ತಾನೆ. 13 ವರ್ಷದ ಹಿಂದೆ ಜಾನ್ ಕಾರ್ಟರ್ ಒಂದು ಬಾರ್ಗೆ ಹೋಗಿರ್ತಾನೆ. ಅವನು ಅಲ್ಲಿ ತುಂಬಾನೇ ಸಾಲ ಮಾಡ್ಕೊಂಡಿದ್ರು. ಈಗ ಮತ್ತೆ ಸಾಲ ಮಾಡಿ ಕುಡಿಯೋಕಂತ ಅಲ್ಲಿಗೆ ಬಂದಿರ್ತಾನೆ. ಅದಕ್ಕೆ ಆ ಬಾರ್ನ ಓನರ್ ದುಡ್ಡು ಕೊಟ್ಟು ಕುಡಿಯೋಕೆ ಹೇಳಿದ್ರೆ ಯಾವುದೋ ಚಿನ್ನದ ಗುಹೆಯ ಬಗ್ಗೆ ಜಾನ್ ಹೇಳ್ತಾನೆ. ಇವನ ಮಾತು ಕೇಳಿ ಫ್ರೀ ಆಗಿ ಕುಡಿಯೋಕೆ ಕಥೆ ಹೇಳ್ತಿದ್ದಾನೆ ಅಂತ ಅಲ್ಲೇ ಪಕ್ಕದಲ್ಲಿ ಕೂತಿದ್ದವರು ಕೋಪ ಮಾಡ್ಕೊಂಡು ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜಾನ್ ಅಲ್ಲಿದ್ದ ಎಲ್ರಿಗೂ ಹೊಡೆದು ಹಾಕಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅವನನ್ನ ಆರ್ಮಿಯ ಜನ ಬಂದು ಅರೆಸ್ಟ್ ಮಾಡ್ತಾರೆ. ಮೇಜರ್ ಪೋವೆಲ್ಗೆ ಒಂದು ಯುದ್ಧದಲ್ಲಿ ಜಾನ್ ಭಾಗಿ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಆದ್ರೆ ಜಾನ್ಗೆ ಮತ್ತೆ ಯುದ್ಧ ಭೂಮಿಯಲ್ಲಿ ಇಳಿಯೋದು ಇಷ್ಟ ಇರಲಿಲ್ಲ. ಜಾನ್ ನ ಒಪ್ಪಿಸದೆ ಇವರು ಬಿಡೋ ಹಾಗಿರ್ಲಿಲ್ಲ. ಹಾಗಾಗಿ ಜಾನ್ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ ಹೋಗೋಕೆ ನೋಡ್ತಾನೆ. ಆಗ ಹಿಡಿದು ಜೈಲಿಗೆ ಹಾಕಿ ಬಿಡ್ತಾರೆ. ಇದಾದ ಸ್ವಲ್ಪ ಹೊತ್ತಿನ ನಂತರ ಜೈಲರ್ನ ಜೊತೆಗೆ ಟ್ರಿಕ್ ಮಾಡಿ ಅವನ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ಕೀ ಎತ್ಕೊಂಡು ಸೆಲ್ನಿಂದ ಜಾನ್ ತಪ್ಪಿಸಿಕೊಳ್ತಾನೆ. ಜೊತೆಗೆ ಪೋವೆಲ್ನ ಕುದುರೆಯನ್ನ ಕದ್ದುಕೊಂಡು ಹೋಗ್ತಾನೆ. ಜಾನ್ ನ ಹೇಗಾದ್ರೂ ಹಿಡಿಯಲೇಬೇಕು ಅಂತ ಪೋವೆಲ್ ಹಾಗೂ ಅವನ ಸೋಲ್ಜರ್ಸ್ ಹೋಗ್ತಾರೆ. ಹೀಗೆ ಚೇಸಿಂಗ್ ಮಾಡ್ತಾ ಅಷ್ಟು ಜನ ಬಾರ್ಡರ್ ದಾಟಿ ಬಂದು ಬಿಡ್ತಾರೆ. ಆಗ ಅವರಿಗೆ ಯಾವುದೋ ಟ್ರೈಬ್ನ ಸೈನಿಕರು ಎದುರಾಗ್ತಾರೆ. ಜಾನ್ ಅವರದ್ದೇ ಭಾಷೆಯಲ್ಲಿ ಏನೋ ಅರ್ಥ ಮಾಡಿಸೋಕೆ ಹೊರಟಿದ್ದ. ಆದ್ರೆ ಅಷ್ಟರಲ್ಲಿ ಪೋವೆಲ್ನ ಸೈನಿಕ ಫೈರ್ ಮಾಡಿ ಬಿಡ್ತಾನೆ. ಆಗ ಆ ಟ್ರೈಬ್ನ ಜನ ಕೂಡ ಫೈರಿಂಗ್ ಮಾಡಿ ಇವರನ್ನ ಕೊಲ್ಲೋಕ್ ನೋಡ್ತಾರೆ. ಇದರಲ್ಲಿ ಪೋವೆಲ್ಗೆ ಒಂದು ಬುಲೆಟ್ ತಾಗಿರುತ್ತೆ. ಇನ್ನೇನು ಸಾಯೋ ಹಂತಕ್ಕೆ ಬಂದು ಟ್ರೈಬ್ನ ಸೈನಿಕರ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಆಗ ಸಹಾಯಕ್ಕೆ ಬಂದ ಜಾನ್ ಅವನನ್ನ ಕೂರಿಸಿಕೊಂಡು ಅಲ್ಲಿಂದ ಹೋಗ್ತಾನೆ. ನಂತರ ಕುದುರೆಯನ್ನ ಬಿಟ್ಟು ಇಂಜುರಿ ಆಗಿದ್ದ ಪೋವೆಲ್ನ ಬೆಟ್ಟದ ಮೇಲಕ್ಕೆ ತರ್ತಾನೆ. ಅಲ್ಲಿ ಸುಧಾರಿಸಿಕೊಳ್ತಿರುವಾಗ ಟ್ರೈಬ್ನ ಸೈನಿಕರಿಗೆ ಕಂಡು ಬಿಡ್ತಾರೆ. ಅವರು ಇನ್ನೇನು ಇವರ ಮೇಲೆ ಅಟ್ಯಾಕ್ ಮಾಡೋಕೆ ಬರಬೇಕು ಅನ್ನುವಷ್ಟರಲ್ಲಿ ಏನನ್ನೋ ಕಂಡು ಹೆದರಿ ಅಲ್ಲಿಂದ ಓಡೋಗ್ಬಿಡ್ತಾರೆ. ಆಮೇಲೆ ಅದನ್ನೇ ಜಾನ್ ನೋಡಿದಾಗ ಗೊತ್ತಾಗತ್ತೆ ಇದೇ ಬೆಟ್ಟ ಚಿನ್ನದ ಗುಹೆ ಇರುವಂತಹ ಬೆಟ್ಟ ಅಂತ. ಗುಹೆಯನ್ನ ಹುಡುಕಿ ಅದರ ಒಳಗೆ ಹೋದಾಗ ಚಿನ್ನ ಇರೋದು ಕಾಣಿಸುತ್ತೆ. ಹಾಗೆ ನೋಡ್ತಾ ಇದ್ದಾಗ ಈಸಸ್ ದೇವತೆಯ ಒಬ್ಬ ದೂತ ಪ್ರತ್ಯಕ್ಷ ಆಗಿ ಜಾನ್ ನ ಕೊಲ್ಲೋಕ್ ನೋಡ್ತಾನೆ. ಆಗ್ಲೇ ಬಿದ್ಕೊಂಡಿದ್ದ ಪೋವೆಲ್ ಜಾನ್ಗೆ ಇದರ ಬಗ್ಗೆ ತಿಳಿಸಿದ್ದಕ್ಕೆ ಜಾನ್ ತಿರುಗಿ ಅವನಿಗೆ ಶೂಟ್ ಮಾಡ್ತಾನೆ. ಆ ದೂತ ಸಾಯ್ತಾ ಇರ್ತಾನೆ. ಆಗ್ಲೇ ಸಣ್ಣ ಧ್ವನಿ ಮಾಡ್ಕೊಂಡು ಕೈಯಲ್ಲಿ ಒಂದು ಲಾಕೆಟ್ ಹಿಡ್ಕೊಂಡು ಏನನ್ನು ಹೇಳ್ತಾನೆ. ಜಾನ್ ಆ ಲಾಕೆಟ್ ಅನ್ನ ತಗೊಂಡು ನೋಡ್ತಾ ಇದ್ದಾಗ ದೂತ ಬಾರ್ಸೂನ್ ಅನ್ನೋದು ಕೇಳಿಸುತ್ತೆ.
ಜಾನ್ ಕ್ಯಾಶುಯಲ್ ಆಗಿ ಬಾರ್ಸೂನ್ ಅಂತ ಹೇಳ್ತಾನೆ, ಮರುಕ್ಷಣ ನೋಡಿದ್ರೆ ಎಲ್ಲಿಗೋ ಟೆಲಿಪೋರ್ಟ್ ಆಗ್ಬಿಡ್ತಾನೆ. ಆ ಜಾಗ ಯಾವುದು ಅಂತಾನು ಜಾನ್ಗೆ ಗೊತ್ತಿರಲ್ಲ. ನಡೆಯೋಣ ಅಂತ ನೋಡಿದ್ರೆ ಹೆಜ್ಜೆ ಇಡೋಕು ಆಗದೆ ಪದೇ ಪದೇ ಬೀಳ್ತಾ ಇರ್ತಾನೆ. ಹೀಗಿದ್ದಾಗ ಎಗರೋದನ್ನೇ ಸುಮಾರು ಹೊತ್ತು ಪ್ರಾಕ್ಟೀಸ್ ಮಾಡಿ ಎಗರ್ತಾ ಒಂದು ಗುಡ್ಡದ ಹತ್ತಿರಕ್ಕೆ ಬಂದು ತಲುಪ್ತಾನೆ. ಅಲ್ಲೇ ಸುತ್ತಾಡಿದಾಗ ಒಂದಷ್ಟು ದೊಡ್ಡ ದೊಡ್ಡ ಮೊಟ್ಟೆಗಳು ಹ್ಯಾಚಿಂಗ್ ಆಗ್ತಾ ಇರೋದು ಅವನಿಗೆ ಕಾಣಿಸುತ್ತೆ. ಆಗಲೇ ದೂರದಿಂದ ಯಾವುದೋ ಗುಂಪು ಧೂಳೆಬ್ಬಿಸಿಕೊಂಡು ಬರೋದು ಕಂಡು ಅಡಗಿಕೊಳ್ತಾನೆ. ಅವರು ಥಾರ್ಕ್ಸ್ ಅಂತ ಬಾರ್ಸೂನ್ನ ಏಲಿಯನ್ ಟ್ರೈಬ್ ಆಗಿರ್ತವೆ. ಜಾನ್ ಅಲ್ಲಿರೋದು ಥಾರ್ಕ್ಸ್ಗಳಿಗೆ ಕಂಡಿರುತ್ತೆ. ಅವನನ್ನ ಕೊಂದಾಕ್ಬೇಕು ಅಂತ ಶೂಟ್ ಮಾಡ್ತಾರೆ. ಅಷ್ಟರಲ್ಲಿ ಥಾರ್ಕ್ಸ್ಗಳ ನಾಯಕ ಟಾರ್ಕಾಸ್ ಅಲ್ಲಿಗೆ ಬಂದು ಫೈರಿಂಗ್ ಮಾಡ್ತಾ ಬಂದಿದ್ದ ಸೇನಾಧಿಪತಿ ಟಾಲ್ ಹಾಜಸ್ನನ್ನ ತಡಿತಾನೆ. ನಂತರ ಕೈಯಲ್ಲಿದ್ದ ವೆಪನ್ ಎಲ್ಲ ಬಿಟ್ಟು ಜಾನ್ನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋಕೆ ನೋಡ್ತಾನೆ. ಆದ್ರೆ ಜಾನ್ ಎಗರಿ ಅವರದ್ದೇ ಗನ್ ಎತ್ಕೊಂಡು ಎಲ್ಲರ ವಿರುದ್ಧ ಹೋರಾಟ ಮಾಡೋಕೆ ಪ್ರಯತ್ನ ಮಾಡ್ತಾನೆ. ಅಷ್ಟರಲ್ಲಿ ಟಾಲ್ ಹಾಜಸ್ ಜಾನ್ಗೆ ಶೂಟ್ ಮಾಡಿದ್ರೆ ಟಾರ್ಕಾಸ್ ಜಾನ್ ನನ್ನ ಹಿಡ್ಕೊಂಡು ಬಿಡ್ತಾನೆ. ನಂತರ ಹ್ಯಾಚಿಂಗ್ ಆಗಿದ್ದ ಮರಿಗಳ ಜೊತೆಯಲ್ಲೇ ಜಾನ್ ನನ್ನ ಅವರ ಟ್ರೈಬ್ಗೆ ತಗೊಂಡು ಹೋಗ್ತಾರೆ. ಇನ್ನು ಹೀಲಿಯಂ ಅಲ್ಲಿ ದೇಜಾ ಅಂತ ಒಬ್ಬಳು ರಾಜಕುಮಾರಿ ಇರ್ತಾಳೆ. ಅವಳು ವಾರಿಯರ್ ಕೂಡ ಹೌದು, ಹಾಗೇನೆ ಹೊಸ ವೆಪನ್ಗಳ ಇನ್ವೆನ್ಷನ್ ಕೂಡ ಮಾಡ್ತಾ ಇರ್ತಾಳೆ. ಆಗಲೇ ಅವಳ ಅಪ್ಪ ಅಂದ್ರೆ ಹೀಲಿಯಂನ ಕಿಂಗ್ ಅಲ್ಲಿಗೆ ಬರ್ತಾನೆ. ಸಾಬ್ಧಾನ್ ಈಗ ಮತ್ತು ಪವರ್ಫುಲ್ ಆಗಿ ಅಟ್ಯಾಕ್ ಮಾಡಿ ಹೀಲಿಯಂನ ಸುಮಾರಷ್ಟು ಕ್ಯಾಂಪ್ಗಳನ್ನ ನಾಶ ಮಾಡಿದ್ದು ಅವನಿಗೆ ಟೆನ್ಷನ್ ಆಗಿತ್ತು. ಡಿಫೆಂಡ್ ಮಾಡೋಕೆ ಯಾವ ಹೊಸ ವೆಪನ್ ಕೂಡ ಇಲ್ಲ ಅನ್ನೋದು ಅವನ ತಲೆ ಬಿಸಿಯಾಗಿತ್ತು. ಆಗ ದೇಜಾ ಒಂದು ಹೊಸ ಪವರ್ಫುಲ್ ವೆಪನ್ ಕಾಣಿಸ್ತಾಳೆ. ತಂದೆಗೆ ಟ್ರಯಲ್ ಕಾಣಿಸಬೇಕು ಅಂತ ಅದನ್ನ ಆನ್ ಮಾಡ್ತಾಳೆ. ಆಗ ಅವರಲ್ಲೇ ಇದ್ದ ಒಬ್ಬ ವ್ಯಕ್ತಿ ತನ್ನ ಪವರ್ ಯೂಸ್ ಮಾಡಿಕೊಂಡು ಆ ವೆಪನ್ ಅನ್ನ ಹಾಳು ಮಾಡಿಬಿಡ್ತಾನೆ. ಇದರಿಂದ ಅವರೆಲ್ಲರ ಕೊನೆಯ ದಾರಿ ಕೂಡ ಅಲ್ಲಿಗೆ ಮುಗಿದು ಹೋಗುತ್ತೆ. ಆಗ ಎಲ್ಲರನ್ನೂ ಹೊರಗೆ ಕಳಿಸಿದ್ದ ರಾಜ ದೇಜಾ ಹತ್ತಿರ ಒಂದು ಒಪ್ಪಂದದ ವಿಷಯವನ್ನ ಪ್ರಸ್ತಾಪ ಮಾಡ್ತಾನೆ. ಅದರಂತೆ ದೇಜಾ ಏನಾದ್ರೂ ಸಾಬ್ಧಾನ್ನ ಮದುವೆ ಆದ್ರೆ ಸಾಬ್ಧಾನ್ ಯುದ್ಧವನ್ನ ಅಲ್ಲಿಗೆ ನಿಲ್ಲಿಸ್ತೇನೆ ಅಂತ ಮಾತು ಕೊಟ್ಟಿರ್ತಾನೆ. ಹಾಗಾಗಿ ಮಗಳನ್ನ ಕೊಟ್ಟು ಅಲ್ಲಿನ ಜನರನ್ನ ಕಾಪಾಡ್ಕೊಳ್ಬೇಕು ಅನ್ನೋದು ರಾಜನ ಯೋಚನೆ ಆಗಿರುತ್ತೆ. ಆದ್ರೆ ವಾರಿಯರ್ ಮೈಂಡ್ ಸೆಟ್ ಇದ್ದ ದೇಜಾಗೆ ಇದು ಒಂದು ಚೂರು ಸರಿ ಕಾಣಲ್ಲ. ಮದುವೆ ಅಂತೂ ಆಗೋದೇ ಇಲ್ಲ ಅಂತ ಅಂದುಬಿಡ್ತಾಳೆ. ಇನ್ನು ಥಾರ್ಕ್ಸ್ ಟ್ರೈಬ್ ಅಲ್ಲಿ ಹ್ಯಾಚಿಂಗ್ ಆಗಿದ್ದ ಮಕ್ಕಳ ಹಂಚಿಕೆಯ ಜೊತೆಗೆ ಜಾನ್ ನನ್ನು ಹಂಚಿಕೆ ಮಾಡಲಾಗತ್ತೆ. ಅವನನ್ನು ಒಂದು ಮರಿಯಂತೆ ಟ್ರೀಟ್ ಮಾಡಿ ಹಾಲು ಕುಡಿಸಿ ಮಲಗಿಸಲಾಗತ್ತೆ. ರಾತ್ರಿ ಜಾನ್ಗೆ ಎಚ್ಚರ ಆಗತ್ತೆ. ತಪ್ಪಿಸಿಕೊಂಡು ಹೋಗ್ಬೇಕು ಅಂತ ಕೈಯನ್ನ ಎಳೆದಾಗ ಆ ಚೈನ್ ತುಂಡಾಗ್ಬಿಡತ್ತೆ. ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಅವರನ್ನೆಲ್ಲ ಕಾಯೋಕೆ ಅಂತ ಅಲ್ಲೊಂದು ರಾಕ್ಷಸ ನಾಯಿ ಇತ್ತು, ಓಲಾ ಅಂತ. ಅದು ನಿದ್ದೆ ಮಾಡ್ತಿದ್ದಕ್ಕೆ ಅದಕ್ಕೆ ಗೊತ್ತಾಗದಂತೆ ತಪ್ಪಿಸಿಕೊಳ್ಳೋ ಯೋಚನೆ ಮಾಡ್ತಾನೆ. ಇವನು ಇನ್ನೇನು ಮತ್ತೊಂದು ಕೈಯನ್ನು ಬಿಡಿಸಿಕೊಂಡಿರ್ತಾನೆ. ಆಗ ಅದಕ್ಕೆ ಎಚ್ಚರ ಆಗ್ಬಿಡತ್ತೆ. ಅದ್ರ ಕೈಗೆ ಸಿಗಬಾರ್ದು ಅಂತ ಅಲ್ಲಿಂದ ಎಗರಿ ದೂರದಲ್ಲಿ ಹೋಗಿ ಲ್ಯಾಂಡ್ ಆಗ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಓಲಾ ಬಂದು ಬಾಲ ಅಲ್ಲಾಡಿಸ್ತಾ ನಿಂತಿರುತ್ತೆ. ಹಾಗೆ ಇವನು ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಇವನಿಗಿಂತ ಮೊದಲೇ ಬಂದು ತಲುಪಿರುತ್ತೆ. ಇವನು ಎಗರ್ತಾ ಟಾರ್ಕಾಸ್ ಹಾಗೂ ಅವನ ಒಂದಷ್ಟು ಥಾರ್ಕ್ಸ್ ಇದ್ದಲ್ಲಿ ಹೋಗಿ ತಲುಪಿರ್ತಾನೆ. ಇವನು ಅವರ ಕಣ್ಣಿಗೆ ಕಾಣದ ಹಾಗೆ ಮೇಲೆ ನಿಂತಿದ್ರೆ ಓಲಾ ಅವರೆಲ್ಲರ ಮಧ್ಯದಲ್ಲೇ ನಿಂತು ಇವನ ಕಡೆ ಮುಖ ಮಾಡುತ್ತೆ. ಅದಕ್ಕೆ ಒಂದು ನಾಯಿ ತಮ್ಮ ಪಾರ್ಟಿಯನ್ನ ಹಾಳು ಮಾಡ್ತಿದೆ ಅಂತ ಅವರಿಗೆಲ್ಲ ಅನ್ನಿಸಿ ಚೆನ್ನಾಗಿ ಬಾರಿಸ್ತಾರೆ. ಅದನ್ನ ನೋಡಿ ತಪ್ಪಿಸೋಕೆ ಅಂತ ಜಾನ್ ಕೆಳಕ್ಕೆ ಹಾರಿ ಒಬ್ಬನಿಗೆ ಗುದ್ದಿ ಬಿಡ್ತಾನೆ. ಇಲ್ಲಿ ವಿಚಿತ್ರ ಅಂದ್ರೆ ಗ್ರಾವಿಟಿ ಕಾರಣದಿಂದ ಜಾನ್ ಬರೀ ದೂರಕ್ಕೆ ಎಗರ್ತಾ ಇರಲಿಲ್ಲ, ಬದಲಾಗಿ ತುಂಬಾನೇ ಪವರ್ಫುಲ್ ಕೂಡ ಆಗಿದ್ದ. ಜೈಲಲ್ಲಿ ಇದ್ದವನು ಇಲ್ಲಿಗೆ ಹೇಗೆ ಬಂದ ಅಂತ ಟಾರ್ಕಾಸ್ಗೆ ಕೋಪ ಬಂದಿರುತ್ತೆ. ಹಾಗಾಗಿ ಜೈಲು ಇನ್ಚಾರ್ಜ್ ಆಗಿದ್ದ ಸೋಲಾಗೆ ತುಂಬಾನೇ ಶಿಕ್ಷೆ ಕೊಡ್ತಾನೆ. ಕಬ್ಬಿಣ ಕಾಯಿಸಿ ಮೈ ಪೂರ್ತಿ ಸುಟ್ಟು ಬಿಡ್ತಾನೆ. ಇದೆಲ್ಲ ಆಗ್ತಿರುವಾಗ ಆಕಾಶದಲ್ಲಿ ಹೀಲಿಯಂ ಹಾಗೂ ಜೋಡಾಂಗದ ಯುದ್ಧ ಶುರುವಾಗಿರುತ್ತೆ. ಸಾಬ್ಧಾನ್ ಹೀಲಿಯಂನ ಏರ್ಕ್ರಾಫ್ಟ್ ನ ಡ್ಯಾಮೇಜ್ ಮಾಡಿ ಅದರಲ್ಲಿದ್ದ ಅಷ್ಟು ಸೈನಿಕರನ್ನ ಖೈದಿಗಳನ್ನಾಗಿ ಮಾಡಿರ್ತಾನೆ. ಆದ್ರೆ ಅವನಿಗೆ ಬೇಕಾಗಿದ್ದು ದೇಜಾ ಆಗಿದ್ದಕ್ಕೆ ಅವಳನ್ನ ಹುಡುಕ್ತಾನೆ. ಖೈದಿಗಳಲ್ಲಿ ಅವಳು ಮಾತ್ರ ಇರಲ್ಲ. ಎಲ್ಲಿ ಹೋದ್ಲು ಅಂತ ನೋಡಿದ್ರೆ ಇವನ ಕೈಯಿಂದ ತಪ್ಪಿಸಿಕೊಂಡು ಏರ್ಕ್ರಾಫ್ಟ್ ಹತ್ತಿ ಹೊರಡ್ತಾಳೆ. ಅವಳು ಇನ್ನೇನು ಹೊರಟಿರ್ತಾಳೆ. ಆಗ್ಲೇ ಸಾಬ್ಧಾನ್ ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳಿದ್ದ ಏರ್ಕ್ರಾಫ್ಟ್ ನ ಹಾಳು ಮಾಡಿಬಿಡ್ತಾನೆ. ಅವಳು ಅಟ್ಯಾಕ್ ಇಂದ ತಪ್ಪಿಸಿಕೊಂಡು ಹೋಗೋಕೆ ಆಗದೆ ಕೆಳಗೆ ಬೀಳೋ ಹಂತದಲ್ಲಿ ಇರ್ತಾಳೆ. ಆಗ ಇವರ ಯುದ್ಧವನ್ನ ನೋಡ್ತಿದ್ದ ಜಾನ್ಗೆ ತನ್ನಂತೆಯೇ ಒಬ್ಬಳು ಮನುಷ್ಯ ಸಂಕಷ್ಟದಲ್ಲಿರೋದು ಕಾಣಿಸುತ್ತೆ. ಹಾರಿ ಎಗರಿ ಅವಳು ಬೀಳೋ ಸಮಯಕ್ಕೆ ಸರಿಯಾಗಿ ಹಿಡಿದು ನೆಲಕ್ಕೆ ತರ್ತಾನೆ. ನಂತರ ಅವಳ ಕತ್ತಿ ಹಿಡಿದು ಅವಳ ಪರವಾಗಿ ಜೋಡಾಂಗದ ವಿರುದ್ಧ ಯುದ್ಧ ಮಾಡ್ತಾನೆ. ಜಾನ್ ಹತ್ರ ಡಿಫೆಂಡ್ ಮಾಡೋಕೆ ಆಗೋದೇ ಇಲ್ಲ ಅನ್ನೋ ಸಮಯಕ್ಕೆ ದೇಜಾ ಬಂದು ಹೆಲ್ಪ್ ಮಾಡ್ತಾಳೆ. ಕೊನೆಗೆ ಜಾನ್ ಸೀದಾ ಎಗರಿ ಜೋಡಾಂಗದ ಏರ್ಕ್ರಾಫ್ಟ್ ಮೇಲೆ ಲ್ಯಾಂಡ್ ಆಗ್ತಾನೆ. ಒಬ್ಬ ಅಪರಿಚಿತ ಮನುಷ್ಯ ಈ ರೀತಿ ಮಾಡ್ತಿದ್ದದ್ದು ನೋಡಿ ಅವನನ್ನ ಜೀವಂತ ಹಿಡಿಬೇಕು ಅಂತ ಮಟಾಯ್ ಶಾಂಗ್ಗೆ ಅನ್ಸುತ್ತೆ. ಹಾಗೆ ಮಾಡೋಕೆ ಸಾಬ್ಧಾನ್ ಹತ್ರ ಹೇಳ್ತಾನೆ. ಇನ್ನೇನು ಸಾಬ್ಧಾನ್ ಹೋಗಿ ಜಾನ್ ನ ಹಿಡಿಬೇಕು ಅನ್ನುವಷ್ಟರಲ್ಲಿ ಕೆಳಗಿಂದ ಥಾರ್ಕ್ಸ್ ಒಂದೇ ಸಮನೆ ಫೈರಿಂಗ್ ಮಾಡ್ತಾರೆ. ಇವರ ಒಂದೆರಡು ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗುವವರೆಗೆ, ಹಾಗೆ ದೊಡ್ಡ ಏರ್ಕ್ರಾಫ್ಟ್ ಅಲ್ಲಿ ಸಾಬ್ಧಾನ್ ಅಲ್ಲಿಂದ ಜಾಗ ಖಾಲಿ ಮಾಡುವವರೆಗೆ ಥಾರ್ಕ್ಸ್ ಫೈರಿಂಗ್ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ. ಕೊನೆಗೆ ಎಲ್ಲ ಶಾಂತವಾದ ಮೇಲೆ ಎಲ್ಲರೂ ಯುದ್ಧ ಗೆಲ್ಲೋದಿಕ್ಕೆ ಜಾನ್ ಕಾರಣ ಅಂತ ಅವನನ್ನ ಹೊಗಳ್ತಾರೆ. ಟಾರ್ಕಾಸ್ ಅಂತೂ ಜಾನ್ಗೆ ಅಲ್ಲಿನ ಹೆಸರನ್ನ ಇಟ್ಟು ಯೋಧ ಅನ್ನೋ ಸ್ಥಾನಮಾನ ಕೊಡ್ತಾನೆ. ಇಷ್ಟು ಮಾಡಿ ಯುದ್ಧವನ್ನ ಗೆಲ್ಸಿದ್ದಕ್ಕೆ ದೇಜಾನ ಅವನಿಗೆ ಗಿಫ್ಟ್ ಅಂತ ಕೊಡ್ತಾನೆ. ಟೋಟಲ್ ಆಗಿ ಅವನಿಗೆ ಯುದ್ಧ ಗೆದ್ದಿರೋದು ತುಂಬಾನೇ ಖುಷಿಯಾಗಿರುತ್ತೆ. ಇದಾದ ಮೇಲೆ ಜಾನ್ ಹಾಗೂ ದೇಜಾ ಮಾತಾಡ್ತಾ ಇದ್ದಾಗ ದೇಜಾ ಅವನ ಹತ್ರ ಯುದ್ಧ ನಡೀತಾ ಇದ್ದಾಗ ಮೇಲೆ ಹಾರಿದ್ದು ಹೇಗೆ, ಆ ಸ್ಕಿಲ್ ನಮಗೂ ಕಲಿಸಿಕೊಡು ಅಂತ ಕೇಳ್ತಾಳೆ. ಇಂತಹ ಪ್ರಶ್ನೆಗೆ ಏನು ಹೇಳಬೇಕು ಅನ್ನೋದೇ ಜಾನ್ಗೂ ಗೊತ್ತಿರಲ್ಲ. ಹಾಗೆ ಮಾತಾಡ್ತಾ ಈಗ ತಾನಿರೋದು ಮಂಗಳ ಗ್ರಹದಲ್ಲಿ ಅನ್ನೋದು ಜಾನ್ಗೆ ಗೊತ್ತಾಗತ್ತೆ. ಅವನು ಭೂಮಿಯಿಂದ ಇಲ್ಲಿಗೆ ಟೆಲಿಪೋರ್ಟ್ ಆಗಿ ಬಂದಿದ್ದಾನೆ ಅಂತ ತಿಳಿದಾಗ ಇವನು ಈಸಸ್ ದೇವತೆಯ ದೂತ ಅಂತ ದೇಜಾ ಅಂದ್ಕೊಳ್ತಾಳೆ. ಅದರಲ್ಲೂ ಜಾನ್ ಪದೇ ಚಿನ್ನದ ಗುಹೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಗ ಅಲ್ಲಿಗೆ ಹೇಗಾದ್ರೂ ಅವನನ್ನ ತಲುಪುವಂತೆ ಮಾಡಬೇಕು ಅಂತ ದೇಜಾಗೆ ಅನ್ಸತ್ತೆ. ಹಾಗಾಗಿ ಈಸಸ್ ದೇವತೆಯ ಪವಿತ್ರ ಜಾಗಕ್ಕೆ ಅವನನ್ನ ತಗೊಂಡು ಹೋಗ್ತಾಳೆ. ಅವರಿಬ್ಬರ ಜೊತೆಗೆ ಸೋಲಾ ಕೂಡ ಹೋಗ್ತಾಳೆ.
ಅಲ್ಲಿ ಗೋಡೆಯ ಮೇಲೆ ಒಂದು ಜಾಗದ ಬಗ್ಗೆ ಕೆತ್ತಿ ಇಡಲಾಗಿರುತ್ತೆ. ಅದು ಈಸಸ್ ದೇವತೆಯನ್ನ ಹೊಂದುವ ದಾರಿಯಾಗಿರುತ್ತೆ. ಅದನ್ನ ನೋಡ್ತಾ ಅನಲೈಸ್ ಮಾಡ್ತಿದ್ದಾಗ ಸೋಲಾ ಕಿರಿಚಿಕೊಳ್ತಾಳೆ. ಯಾಕೆಂದ್ರೆ ಅವರು ಅಲ್ಲಿಗೆ ಬಂದಿದ್ದಕ್ಕೆ ಥಾರ್ಕ್ಸ್ನ ಉಳಿದ ಮೆಂಬರ್ಸ್ಗಳಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಅವರು ಅಲ್ಲಿಗೆ ಬಂದಿದ್ದಕ್ಕೆ ಆ ಜಾಗ ಅಪವಿತ್ರ ಆಯ್ತು ಅಂತ ಕೂಗಾಡ್ತಾರೆ. ಈ ವಿಷಯ ಕೇಳಿ ಟಾರ್ಟಾರ್ಕಸ್ಗೂ ತುಂಬಾನೇ ಕೋಪ ಬರುತ್ತೆ. ಅದರಲ್ಲೂ ಅಲ್ಲಿಗೆ ತಗೊಂಡು ಹೋಗಿದ್ದು ಸೋಲಾ ಆಗಿದ್ದಕ್ಕೆ ಅವಳಿಗೆ ಮತ್ತೆ ಕ್ಷಮೆ ಇಲ್ಲ, ಈ ಸಲ ಕೊಂದೇ ಬಿಡ್ತೀನಿ ಅಂತ ಕೂಗಾಡ್ತಾನೆ. ಆಗ ಜಾನ್ ನಿನ್ನ ಮಗಳನ್ನ ಹೇಗೆ ತಾನೇ ಕೊಲ್ತೀಯಾ ಅಂತ ಕೇಳ್ತಾನೆ. ಅರೆ, ಸೋಲಾ ನನ್ನದೇ ಮಗಳು ಅನ್ನೋದು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಟಾರ್ಟಾರ್ಕಸ್ ಕೇಳ್ತಾನೆ. ಅದಕ್ಕೆ ಜಾನ್ ಏನು ಹೇಳೋದೇ ಇಲ್ಲ. ಈಗ ಸತ್ಯ ಅಂತೂ ಗೊತ್ತಾಯ್ತು, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ ಅಂತ ಉಳಿದವರ ಮುಂದೆ ಜಾನ್ನ ಕೊಲ್ಲುವಂತೆ ನಾಟಕ ಮಾಡ್ತಾ ಟೆಂಟ್ ಒಳಕ್ಕೆ ತಗೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅವನನ್ನ ಕೊಲ್ಲುವ ಬದಲಾಗಿ ದೂತನ ಲಾಕೆಟ್ ಅನ್ನ ಅವನ ಕೈಗೆ ಕೊಟ್ಟು ಸೋಲಾನ ಹಾಗೂ ದೇಜಾನ ತಗೊಂಡು ಅಲ್ಲಿಂದ ಹೋಗೋಕ್ ಹೇಳ್ತಾನೆ. ಸುಮಾರು ಹೊತ್ತು ಹೊರಗಡೆ ನಿಂತು ಕಾಯ್ತಾ ಇದ್ದ ಟಾಲ್ ಹಾಜೋಸ್ಗೆ ಡೌಟ್ ಬಂದು ಒಳಗಡೆ ನೋಡಿದ್ರೆ ಯಾರೂ ಇರಲ್ಲ. ಈಗ ಜಾನ್, ದೇಜ ಹಾಗೂ ಸೋಲಾ ಹೊರಟಿರ್ತಾರೆ. ಅವರ ಜೊತೆಗೆ ಓಲಾ ಕೂಡ ಇರುತ್ತೆ. ಈಸಸ್ ದೇವತೆಯನ್ನು ಹೊಂದುವಂತಹ ಜಾಗವನ್ನ ತಲುಪಬೇಕಾದ್ರೆ ಇನ್ನು 3 ದಿನ ಟ್ರಾವೆಲ್ ಮಾಡಬೇಕಾಗಿತ್ತು. ಹಾಗೆ ಹೋಗ್ತಾ ಇದ್ದಾಗ ದೇಜ ಒಂದು ಗಿಮಿಕ್ ಮಾಡ್ತಾಳೆ. ಅದೇನೆಂದ್ರೆ ಇವರಿಬ್ಬರನ್ನ ದಾರಿ ತೋರಿಸ್ತೇನೆ ಅಂತ ಈಸಸ್ ದೇವತೆಯ ಜಾಗಕ್ಕೆ ತಗೊಂಡು ಹೋಗೋ ಬದಲು ಹೀಲಿಯಂನ ಕಡೆ ತಗೊಂಡು ಹೋಗ್ತಾಳೆ. ಯಾಕೆಂದ್ರೆ ಅಲ್ಲಿದ್ದ ಸಾಬ್ತಾನನ್ನ ಜಾನ್ನ ಸಹಾಯ ತಗೊಂಡು ಸೋಲಿಸುವ ಯೋಚನೆ ಇಟ್ಕೊಂಡಿರ್ತಾಳೆ. ಆದ್ರೆ ದೇಜ ಹಾಗೆ ಮಾಡ್ತಿರೋದು ಸೋಲಾಗೆ ಗೊತ್ತಾಗ್ಬಿಡತ್ತೆ. ನಂತರ ಅವಳು ಹಾಗೂ ಜಾನ್ ಇವಳಿಗೆ ಬೈದು ಕೇಳಿದಾಗ ಸೈಲೆಂಟ್ ಆಗಿ ತಾನು ಮಾಡಿದ್ದು ತಪ್ಪು ಅಂತ ಒಪ್ಕೊಳ್ತಾಳೆ. ಇದಾದ ನಂತರ 3 ಜನ ನದಿ ತೀರಕ್ಕೆ ಬಂದು ತಲುಪ್ತಾರೆ. ಅಲ್ಲಿಂದ ದೋಣಿ ಹೊತ್ಕೊಂಡು ಈಸಸ್ ದೇವತೆಯ ಪವಿತ್ರ ಜಾಗ ಇರುವಲ್ಲಿಗೆ ಬರ್ತಾರೆ. ಸೋಲಾ ದೋಣಿಯಲ್ಲಿ ಇದ್ಕೊಂಡು ಈಸಸ್ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ಇದ್ರೆ ಜಾನ್ ದೇಜಾನ ತಗೊಂಡು ಎಗರಿ ಅದೇ ಜಾಗದ ಮೇಲೆ ಬಂದು ನಿಲ್ತಾನೆ. ಅಲ್ಲಿ ಬಂದು ನಿಂತಾಗ ಅವನ ಪದಕ ಹೊಳೆಯುತ್ತೆ. ನಂತರ ಅದರಿಂದ ಆ ಜಾಗದ ದ್ವಾರ ಓಪನ್ ಆಗತ್ತೆ. ಇವರು ಒಳಗೋಗಿ ನೋಡ್ತಾರೆ. ಆ ಜಾಗ ಪೂರ್ತಿ ಈ ಪದಕದಿಂದಾನೇ ಕಂಟ್ರೋಲ್ ಆಗ್ತಾ ಇರುತ್ತೆ. ದೇಜ ಲಾಕೆಟ್ ಅನ್ನ ತಗೊಂಡು ಅಲ್ಲೇ ಒಂದು ಜಾಗದಲ್ಲಿ ಇಡ್ತಾಳೆ. ಆಗ ನೆಲದ ಮೇಲೆ ಪೂರ್ತಿ ಬ್ರಹ್ಮಾಂಡನೇ ಶೋಕೇಸ್ ಆಗತ್ತೆ. ಬರೀ ಇಷ್ಟೇ ಅಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಚಿಹ್ನೆಗಳು ಕಾಣಿಸ್ತವೆ. ಅದೆಲ್ಲ ದೇಜಾಗೆ ಅರ್ಥ ಆಗಲ್ಲ. ಆದ್ರೆ ಅದರಿಂದ ಮಾತ್ರ ಜಾನ್ ಮತ್ತೆ ವಾಪಸ್ ಭೂಮಿಗೆ ಹೋಗಬಹುದು ಅಂತ ಅವಳಿಗೆ ಗೊತ್ತಿರುತ್ತೆ. ಹಾಗಾಗಿ ಅದರ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಇರುವಂತಹ ಪುಸ್ತಕಗಳು ಹೀಲಿಯಂನ ಲೈಬ್ರರಿಯಲ್ಲಿದೆ, ಮೊದಲಿಗೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಒಪ್ಪಿದ ಜಾನ್ ಅವಳನ್ನ ತಗೊಂಡು ಹೊರಕ್ಕೆ ಬಂದಿರ್ತಾನೆ. ಆದ್ರೆ ಅಷ್ಟರಲ್ಲಿ ಮಟಾಯ್ ಶಾಂಗ್ ಬೇರೆ ಯಾವುದೋ ರಾಜ್ಯದ ಥಾರ್ಕ್ಸ್ ಸೈನ್ಯವನ್ನ ತಗೊಂಡು ಅಲ್ಲಿಗೆ ಬಂದಿರ್ತಾನೆ. ಇವರಷ್ಟು ಜನರನ್ನ ಕೊಲ್ಲಬೇಕು ಅಂತ ಆ ಸೈನ್ಯ ಇಟ್ಕೊಂಡು ಅಟ್ಯಾಕ್ ಮಾಡಿಸ್ತಾನೆ. ಆಗ ಜಾನ್ ಬಾಕಿ ಉಳಿದವರನ್ನ ಕಳಿಸಿ ತಾನೊಬ್ಬನೇ ಯುದ್ಧ ಮಾಡೋಕೆ ನಿಂತ್ಕೊಳ್ತಾನೆ. ಅವನ ಜೊತೆಗೆ ಓಲಾ ಕೂಡ ಎಷ್ಟು ಹೇಳಿದ್ರು ಕೇಳದೆ ಯುದ್ಧಕ್ಕೆ ಬರುತ್ತೆ. ಜಾನ್ ಥಾರ್ಕ್ಸ್ ಜೊತೆಗೆ ಸುಮಾರು ಹೊತ್ತು ಯುದ್ಧ ಮಾಡಿ ಸುತ್ತಮುತ್ತ ಇದ್ದ ಎಲ್ಲಾ ಥಾರ್ಕ್ಸ್ ಗಳನ್ನ ಕೊಂದು ಹಾಕಿರ್ತಾನೆ. ಆದ್ರೆ ಅವುಗಳು ಕಡಿಮೆ ಆಗ್ತಾನೆ ಇರ್ಲಿಲ್ಲ. ಮತ್ತೆ ಬಂದು ಇವನ ಮೇಲೆ ಒಂದೇ ಸಲಕ್ಕೆ ಅಟ್ಯಾಕ್ ಮಾಡ್ತವೆ. ಆಗ ಹೀಲಿಯಂನ ಸೈನ್ಯ ಬಂದು ಅಲ್ಲಿ ಥಾರ್ಕ್ಸ್ ಸೈನ್ಯವನ್ನ ಪೂರ್ತಿ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಇದಾದ ನಂತರ ದೇಜ ಕೂಡ ಅಲ್ಲಿಗೆ ಬರ್ತಾಳೆ. ಮಗಳನ್ನ ಕಾಪಾಡುವ ಸಲುವಾಗಿ ದೇಜನ ತಂದೆ ಅಲ್ಲಿಗೆ ಬಂದಿದ್ದ. ಅವನಿಗೆ ಜಾನ್ ಕಾರ್ಟರ್ ಜಾರ್ಸೂನ್ ನಿಂದ ಬಂದವನು ಅಂತ ತಿಳಿದು ಶಾಕ್ ಆಗತ್ತೆ. ಅದರಲ್ಲೂ ಜಾನ್ ದೇಜಾನ ಕಾಪಾಡೋಕ್ ಹೋಗಿ ಈ ರೀತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ನೋಡಿ ತುಂಬಾನೇ ಬೇಜಾರಾಗತ್ತೆ. ಆದ್ರೆ ಇದೇ ರಾಜನ ಜೊತೆಗೆ ಸಾಬ್ತಾನ್ ಕೂಡ ಬಂದಿರ್ತಾನೆ. ಅವನನ್ನ ಕಂಡು ಕೂಡಲೇ ದೇಜ ಇದೆಲ್ಲ ಅವನದ್ದೇ ಕೆಲಸ ಅಂತ ಕೋಪ ಮಾಡ್ಕೊಂಡು ಕೊಲ್ಲೋಕ್ ಹೋಗ್ತಾಳೆ. ಆದ್ರೆ ಅವಳ ತಂದೆ ಅವಳನ್ನ ತಡೆದು ನಿನಗೆ ಸಹಾಯ ಮಾಡೋಕೆ ಸೈನ್ಯ ತರೋ ನಿರ್ಧಾರ ಮಾಡಿದ್ದು ಸಾಬ್ತಾನ್ ಅಂತ ಹೇಳ್ತಾನೆ. ದೇಜ ಕೇಳೋಕೆ ತಯಾರಿರಲ್ಲ. ಯಾಕೆಂದ್ರೆ ಅವಳಿಗೆ ತಮ್ಮೆಲ್ಲರ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಕೂಡ ಸಾಬ್ತಾನ್ ಅಂತ ಅನ್ಸಿರುತ್ತೆ. ಆದ್ರೆ ಈಗ ಏನೂ ಮಾಡೋ ಹಾಗಿರಲ್ಲ. ಅವಳ ಅಪ್ಪನಿಗೆ ಸಾಬ್ತಾನ್ ಚೆನ್ನಾಗಿ ಬ್ರೇನ್ ವಾಶ್ ಮಾಡಿದ್ದ. ಹಾಗಾಗಿ ಜೋಡಾಂಗ ಹಾಗೂ ಹೀಲಿಯಂನ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಎಲ್ರಿಗೂ ಒಳ್ಳೆಯದು ಅಂತ ಹೇಳ್ತಾ ಅವಳನ್ನ ಮದುವೆಗೆ ಒಪ್ಪಿಸಿ ಬಿಡ್ತಾನೆ. ಜಾನ್ಗೆ ಎಚ್ಚರ ಆದಾಗ ಜೋಡಾಂಗದಲ್ಲಿ ಇರ್ತಾನೆ. ಆಗ ಅವನಿದ್ದ ರೂಮ್ಗೆ ಕೆಂಟೋಸ್ ಅಂತ ಹೀಲಿಯಂನ ಸೇನಾಧಿಪತಿ ಬರ್ತಾನೆ. ಅವನು ನಾಟಕ ಮಾಡ್ತಾ ತನ್ನನ್ನ ಸಾಬ್ತಾನ್ ಕಳಿಸಿದ್ದು ಜಾನ್ನ ತರೋಕೆ ಹೇಳಿದ್ದಾನೆ ಅಂತ ಎಲ್ಲಾ ಸೈನಿಕರ ಹತ್ರ ಹೇಳ್ತಾನೆ. ಜಾನ್ಗೆ ಅಲ್ಲಿ ಏನಾಗ್ತಾ ಇದೆ ಅಂತ ತಿಳಿಯುವಷ್ಟರಲ್ಲಿ ಕೆಂಟೋಸ್ ಕತ್ತಿ ತೆಗೆದು ಜಾನ್ ತನ್ನನ್ನ ಕೊಂದೇ ಬಿಡ್ತಾನೆ ಅನ್ನೋ ಹಾಗೆ ತನ್ನ ಕತ್ತಿಗೆ ಇಟ್ಕೊಳ್ತಾನೆ. ನಂತರ ಜಾನ್ನ ತಗೊಂಡೆ ಅಲ್ಲಿಂದ ಹೊರಕ್ಕೆ ಬರ್ತಾನೆ. ಅವನು ಅಷ್ಟೆಲ್ಲ ಮಾಡೋದಿಕ್ಕೆ ಹೇಳಿದ್ದು ದೇಜ ಆಗಿರ್ತಾಳೆ. ಈಗ ಜಾನ್ನ ತಗೊಂಡು ತನ್ನ ಹತ್ರ ಬಾ ಅಂತ ಕೆಂಟೋಸ್ ಹತ್ರ ಹೇಳಿರ್ತಾಳೆ. ಅದಕ್ಕೆ ಅವನು ದೇಜ ಹೇಳಿದ ಹಾಗೇನೆ ಅವನನ್ನ ತಗೊಂಡು ದೇಜ ಇದ್ದ ಟವರ್ಗೆ ಹೋಗ್ತಾನೆ. ಅಲ್ಲಿ ದೇಜ ಮದುವೆಗೆ ತಯಾರಿ ಮಾಡಿಕೊಳ್ತಾ ಇರ್ತಾಳೆ. ನಂತರ ಎಲ್ಲರನ್ನ ಹೊರಕ್ಕೆ ಕಳಿಸಿ ಜಾನ್ನ ಹತ್ರ ಮಾತಾಡ್ತಾಳೆ. ದೇಜಾಗೆ ಜಾನ್ನನ್ನ ಹೀಲಿಯಂನ ಸೇನೆಯಲ್ಲಿ ಸೇರಿಸಿಕೊಳ್ಬೇಕು ಅಂತ ಆಸೆ ಇರುತ್ತೆ. ಅದರ ಬಗ್ಗೆನೇ ಸರಿಯಾಗಿ ನಿರ್ಧಾರ ತಿಳಿಸೋಕೆ ಜಾನ್ ಹತ್ರ ಹೇಳ್ತಾಳೆ. ಆದ್ರೆ ಜಾನ್ ಅವಳಿಗೆ ಏನೂ ಉತ್ತರ ಕೊಡೋಕೆ ಆಗದೆ ಸೈಲೆಂಟ್ ಆಗಿರ್ತಾನೆ. ಅವನ ಮುಖ ನೋಡಿ ಅಲ್ಲಿರೋದಕ್ಕೆ ಅವನಿಗೆ ಮನಸ್ಸಿಲ್ಲ ಅಂತ ದೇಜಾಗೆ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ದೂತರ ಲಾಕೆಟ್ ಹಿಡಿದು ಅದರಿಂದ ಅವನನ್ನ ಮತ್ತೆ ಭೂಮಿಗೆ ಕಳಿಸುವ ನಿರ್ಧಾರ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸಾಬ್ತಾನ್ ಹಾಗೂ ಅವನ ಸೈನಿಕರು ಬಂದು ಇಡೀ ರೂಮನ್ನ ಚೆಕ್ ಮಾಡ್ತಾರೆ. ಅವರು ಬರೋದಕ್ಕಿಂತ ಸ್ವಲ್ಪ ಮುಂಚೆ ಜಾನ್ ಅಲ್ಲಿಂದ ಮೇಲಕ್ಕಾರಿ ಅಡಗಿಕೊಂಡು ಬಿಟ್ಟಿರ್ತಾನೆ. ಇದಾದ ನಂತರ ಸಾಬ್ತಾನ್ ದೇಜಾನ ತಗೊಂಡು ಅಲ್ಲಿಂದ ಹೋಗ್ತಾನೆ. ಜಾನ್ ಅಲ್ಲಿಂದ ಯಾರಿಗೂ ಕಾಣಿಸದ ಹಾಗೆ ಹೋಗ್ಬೇಕು ಅಂತ ಮಾಡ್ತಾ ಇದ್ದ. ಆದ್ರೆ ಅಷ್ಟರಲ್ಲಿ ಮುದುಕಿಯ ವೇಷದಲ್ಲಿದ್ದ ಮಟಾಯ್ ಶಾಂಗ್ ಅವನ ಮೇಲೆ ನೋವಾರೇ ಹಾಕಿ ಪೂರ್ತಿ ಬಾಡಿಯನ್ನ ಕಂಟ್ರೋಲ್ಗೆ ತಗೊಂಡು ಬಿಡ್ತಾನೆ. ಇದೆಲ್ಲವನ್ನ ಅವನು ಕೈಗೆ ಕಟ್ಕೊಂಡಿದ್ದ ಬ್ರಾಸ್ಲೈಟ್ ಇಂದ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ನಂತರ ಜಾನ್ನ ತಗೊಂಡು ಮದುವೆಯ ಮೆರವಣಿಗೆ ನಡೀತಾ ಇದ್ದಲ್ಲಿ ಹೋಗ್ತಾನೆ. ಅಲ್ಲಿ ಹೋಗ್ತಾ ಇರುವಾಗ ಒಂದೊಂದು ನಿಮಿಷಕ್ಕೆ ಒಬ್ಬೊಬ್ಬರ ರೀತಿ ಬದಲಾಗ್ತಾ ಇರ್ತಾನೆ. ಹಾಗೇನೆ ಈಸಸ್ ದೇವತೆಯ ದೂತರು ಒಂದೊಂದಾಗಿ ಎಲ್ಲ ಪ್ಲಾನೆಟ್ ಗಳನ್ನ ನಾಶ ಮಾಡೋ ರೀತಿಯನ್ನ ಹೇಳ್ತಾ ಹೋಗ್ತಾನೆ.
ಮೊದಲಿಗೆ ಪ್ಲಾನೆಟ್ ಅಲ್ಲಿ ಶಕ್ತಿಶಾಲಿ ಹಾಗೂ ದೊಡ್ಡ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅವನನ್ನ ತಾವು ಹೇಳಿದ ಹಾಗೇನೆ ಮಾಡುವಂತೆ ಮಾಡ್ತಾರೆ. ಅವನ ಮುಖಾಂತರ ಪ್ಲಾನೆಟ್ ಅಲ್ಲಿ ತುಂಬಾನೇ ದಾಂಧಲೆ ಮಾಡಿ ಎಲ್ಲಾ ಜೀವಿಗಳ ನಾಶ ಮಾಡ್ತಾರೆ. ಇಷ್ಟೆಲ್ಲ ಆಗಿ ಕೊನೆಯದಾಗಿ ಆ ಪ್ಲಾನೆಟ್ ನ ಸಂಪೂರ್ಣ ನಾಶ ಮಾಡಿ ಅದೇ ರೀತಿ ನಾಶ ಮಾಡೋಕ್ ಮತ್ತೊಂದು ಪ್ಲಾನೆಟ್ ಗೆ ಹೋಗ್ತೇವೆ ಅಂತ ಮಟಾಯ್ ಶಾಂಗ್ ಹೇಳ್ತಾನೆ. ಇದಾದ ನಂತರ ಸಣ್ಣ ಏರ್ಕ್ರಾಫ್ಟ್ ಮೇಲೆ ಜಾನ್ ನನ್ನ ಮಲಗಿಸಿ ಲಾಂಚ್ ಮಾಡಿಸುವ ತಯಾರಿ ಮಾಡ್ತಾನೆ. ಆಗಲೇ ಅಲ್ಲಿಗೆ ಬಂದ ಓಲಾ ಮಟಾಯ್ ಶಾಂಗ್ ನ ಮೇಲೆ ಬಿದ್ದು ಅವನನ್ನ ಕೆಡವಿ ಬ್ರೇಸ್ಲೈಟ್ ನ ಕಚ್ಚಿ ಜಾನ್ ನನ್ನ ಬಿಡಿಸುತ್ತೆ. ಜಾನ್ ತಡ ಮಾಡದೆ ಮಟಾಯ್ ಶಾಂಗ್ ನ ಲಾಕೆಟ್ ತಗೊಂಡು ಸಣ್ಣ ಏರ್ಕ್ರಾಫ್ಟ್ ಹತ್ತಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಹಾಗೆ ದಾರಿಯಲ್ಲಿ ಸೋಲಾನ ಹಾಗೂ ಓಲಾನ ಅದೇ ಏರ್ಕ್ರಾಫ್ಟ್ ಮೇಲೆ ಕೂರಿಸಿಕೊಂಡು ಥಾರ್ಕ್ಸ್ ರಾಜ್ಯದ ಕಡೆ ಬರ್ತಾನೆ. ಇನ್ನೇನು ರಾಜ್ಯವನ್ನ ತಲುಪಿರ್ತಾರೆ. ಆದ್ರೆ ಅಷ್ಟರಲ್ಲಿ ಏರ್ಕ್ರಾಫ್ಟ್ ಔಟ್ ಆಫ್ ಕಂಟ್ರೋಲ್ ಆಗಿ ಕ್ರ್ಯಾಶ್ ಆಗ್ಬಿಡುತ್ತೆ. ಅಲ್ಲೇ 2 ಥಾರ್ಕ್ಸ್ ಸೋಲ್ಜರ್ಸ್ ಕೂಡ ಇರ್ತಾರೆ. ಅವರು ಜಾನ್ ನ ತಗೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ತಾರೆ. ಆ ಸೆಲ್ ಅಲ್ಲೇ ಟಾರ್ಕಾಸ್ ಕೂಡ ಇರ್ತಾನೆ. ಯಾಕೆಂದ್ರೆ ಅವನು ಒಬ್ಬ ದೇಶದ್ರೋಹಿ ಅಂತ ಟಾಲ್ ಹಾಜುಸ್ ಅವನನ್ನ ಜೈಲಿಗೆ ಹಾಕಿ ತಾನು ರಾಜ ಆಗಿ ಆಡಳಿತ ಶುರು ಮಾಡಿರ್ತಾನೆ. ಈಗ ಜಾನ್ ಮತ್ತೆ ಅಲ್ಲಿಗೆ ಬಂದು ಸಿಕ್ಕಾಕೊಂಡಿದ್ದು, ಜೊತೆಗೆ ಮಗಳು ಟಾಲ್ ಹಾಜುಸ್ ಕೈಗೆ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ದಕ್ಕೆ ಜಾನ್ ಮೇಲೆ ಟಾರ್ಕಾಸ್ ಕೋಪ ಮಾಡ್ಕೊಳ್ತಾನೆ. ಜಾನ್ಗೆ ಹೊಡೆಯಲೇಬೇಕು ಅಂತ ಹೋಗ್ತಾನೆ. ಆದ್ರೆ ದೇಹದಲ್ಲಿ ಶಕ್ತಿ ಇರಲ್ಲ, ತುಂಬಾನೇ ಗಾಯಗಳಾಗಿರ್ತವೆ. ಹಾಗಾಗಿ ಅಲ್ಲೇ ಬಿದ್ದು ಬಿಡ್ತಾನೆ. ಇದಾದ ನಂತರ ಸೈನಿಕರು ಬಂದು ಇವರಿಬ್ಬರನ್ನ ಗ್ರೌಂಡ್ಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಇವರ ಮೇಲೆ ಒಂದು ಜಾಯಿಂಟ್ ಗೋರಿಲ್ಲವನ್ನ ಬಿಡ್ಲಾಗತ್ತೆ. ಅದು ಟಾರ್ಕಾಸ್ ಮೇಲೆ ಅಟ್ಯಾಕ್ ಮಾಡೋಕ್ ಹೋದಾಗ ಜಾನ್ ಅದರ ಅಟೆನ್ಷನ್ ತನ್ನ ಕಡೆ ಮಾಡ್ಕೊಳ್ತಾನೆ. ಅದೇ ಆ ಗೋರಿಲ್ಲ ಅಟ್ಯಾಕ್ ಮಾಡಿದಾಗ ಅಲ್ಲಿಂದ ಇಲ್ಲಿಗೆ ಹಾರ್ತಾ ತಪ್ಪಿಸಿಕೊಳ್ತಾನೆ. ಆದ್ರೆ ಇಲ್ಲಿ ಸಮಸ್ಯೆ ಏನಂದ್ರೆ ಅವನ ಕಾಲಿಗೆ ಚೈನ್ ಕಟ್ಟಿ ಇಡ್ಲಾಗಿರುತ್ತೆ. ಅದರಿಂದ ಅವನು ಸರಿಯಾಗಿ ಫೈಟ್ ಮಾಡೋಕು ಸಾಧ್ಯ ಆಗಲ್ಲ. ಆದ್ರೂ ಗೋರಿಲ್ಲಾನ ಡಿಫೆಂಡ್ ಮಾಡ್ತಾ ಇದ್ದಿದ್ ಕಂಡು ಟಾಲ್ ಹಾಜುಸ್ ಮತ್ತೊಂದು ಗೋರಿಲ್ಲಾವನ್ನ ಬಿಡ್ತಾನೆ. ಆಗ್ಲೇ ತಂದೆಯನ್ನ ಕಾಪಾಡೋಕಂತ ಜನರ ಮಧ್ಯದಲ್ಲಿದ್ದ ಸೋಲಾ ಕೂಡ ಗ್ರೌಂಡ್ಗೆ ಬರ್ತಾಳೆ. ಅವಳು ಟಾರ್ಕಾಸ್ ನ ನೋಡ್ಕೊಳ್ತಾ ಇದ್ರೆ ಜಾನ್ 2 ಗೋರಿಲ್ಲಾಗಳ ಜೊತೆಗೆ ಹೊಡೆದಾಟ ಮಾಡ್ತಾನೆ. ಕೊನೆಗೆ ಒಂದು ಗೋರಿಲ್ಲಾವನ್ನ ಚೈನ್ ಹಿಡಿದು ಅದಕ್ಕೆ ಕಟ್ಟಿದ್ದ ಕಲ್ಲಿನಿಂದ ಬಾರಿಸಿ ಕೊಂದಾಕ್ತಾನೆ. ನಂತರ ಮತ್ತೊಂದು ಗೋರಿಲ್ಲಾ ಟಾರ್ಕಾಸ್ ಮೇಲೆ ಅಟ್ಯಾಕ್ ಮಾಡಿ ಬಿದ್ದಾಗ ಇವನು ಅದರ ಅಡಿಯಲ್ಲಿ ಸಿಕ್ಕಿ ನಂತರ ಕತ್ತಿಯಿಂದ ಸೀಳ್ಕೊಂಡು ಹೊರಕ್ ಬರ್ತಾನೆ. ಹೀಗೆ ಇಬ್ರು ಸೇರಿ 2 ಗೋರಿಲ್ಲಾವನ್ನ ಕೊಂದಾಕ್ತಾರೆ. ಟಾಲ್ ಹಾಜುಸ್ಗೆ ತಲೆ ಹಾಳಾಗುತ್ತೆ. ಆಗ ಜಾನ್ ಟಾಲ್ ಹಾಜುಸ್ ನನ್ನೇ ಯುದ್ಧಕ್ಕೆ ಕರೀತಾನೆ. ಟಾಲ್ ಹಾಜುಸ್ ರೊಚ್ಚಿಗೆದ್ದು ಕತ್ತಿ ಹಿಡಿದು ಜಾನ್ ಮೇಲೆ ಎಗರಿರ್ತಾನೆ. ಅಷ್ಟರಲ್ಲಿ ಜಾನ್ ಕೂಡ ಎಗರಿ ಒಂದೇ ಏಟಿಗೆ ಅವನ ತಲೆಯನ್ನೇ ಕತ್ತರಿಸಾಕ್ತಾನೆ. ಹಾಗಾಗಿ ರಾಜನನ್ನ ಕೊಂದಿದ್ದಕ್ಕೆ ಈಗ ಥಾರ್ಕ್ಸ್ ಗಳಿಗೆ ಅವನೇ ರಾಜ ಆಗ್ತಾನೆ. ಇನ್ನು ಅಲ್ಲಿ ಮದುವೆ ಶುರು ಆಗಿರುತ್ತೆ. ಆ ಸಮಯದಲ್ಲೂ ದೇಜಾನನ್ನ ಅವಳ ತಂದೆ ತುಂಬಾನೇ ಕನ್ವಿನ್ಸ್ ಮಾಡ್ತಿರ್ತಾನೆ. ಅವನಿಗೆ ಹೇಗಾದ್ರೂ ಮಾಡಿ ಈ ಮದುವೆಯನ್ನ ಸುಸೂತ್ರವಾಗಿ ನಡೆಸಿಕೊಡ್ಬೇಕಾಗಿತ್ತು. ಅದೇ ಸಾಬ್ತಾನ್ ನ ಜೊತೆಗೆ ಮಟಾಯ್ ಶಾಂಗ್ ನಿಂತ್ಕೊಂಡು ಏನು ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇರ್ತಾನೆ. ಈಗ ಜಾನ್ ಥಾರ್ಕ್ಸ್ ಸೈನ್ಯವನ್ನ ತಗೊಂಡು ಜೋಡಾಂಗದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅಲ್ಲಿ ಯಾರೂ ಇರಲ್ಲ. ಇರೋ 1-2 ಸೈನಿಕರನ್ನ ಹಿಡಿದು ವಿಚಾರಿಸಿದಾಗ ಗೊತ್ತಾಗತ್ತೆ ಮೆರವಣಿಗೆ ಮಾತ್ರ ಇಲ್ಲಾಗಿದ್ದು ನಿಜವಾಗಿ ಮದುವೆ ಆಗೋದು ಹೀಲಿಯಂ ಅಲ್ಲಿ ಅಂತ. ಅಲ್ಲಿ ಮದುವೆ ನಡೀತಾ ಇರತ್ತೆ. ಗಂಡು ಹೆಣ್ಣು ಇಬ್ರು ಒಬ್ರಿಗೊಬ್ಬರು ಜನ್ಮದಲ್ಲೂ ಜೊತೆಯಾಗಿರ್ತೀವಿ ಅಂತ ಮಾತು ಕೊಟ್ಕೊಂಡು ಪಾನಕ ಕುಡಿದ್ರೆ ಮದುವೆ ಆಗೋಗ್ತಿತ್ತು. ಆದರೆ ಅಷ್ಟರಲ್ಲಿ ಅಲ್ಲಿಗೆ ಜಾನ್ ಬಂದು ಮದುವೆಯನ್ನ ತಡೀತಾನೆ. ಅವನು ಬಂದಿದ್ದು ಗೊತ್ತಾಗಿದ್ದೇ ಸಾಬ್ತಾನ್ ಹೀಲಿಯಂ ಮೇಲೆ ತಿರುಗಿ ಬಿದ್ದು ಯುದ್ಧವನ್ನ ಅನೌನ್ಸ್ ಮಾಡ್ತಾನೆ. ಯುದ್ಧ ಶುರು ಆಗಿ ಇನ್ನೇನು ಹೀಲಿಯಂನ ಸೈನಿಕರು ಸೋಲುವ ಹಂತಕ್ಕೆ ಬಂದಿರ್ತಾರೆ. ಹಾಗೆ ಸಾಬ್ತಾನ್ ಜಾನ್ ನನ್ನ ಕೊಲ್ಲುವ ಹಂತಕ್ಕೆ ಬಂದಿರ್ತಾನೆ. ಆಗ್ಲೇ ಥಾರ್ಕ್ಸ್ ಏರ್ಕ್ರಾಫ್ಟ್ ಮೇಲೆ ಬಂದು ಅದೇ ಮಹಲ್ಗೆ ಎಂಟರ್ ಆಗ್ತಾರೆ. ಅವೆಲ್ಲ ಬಂದ ಮೇಲೆ ಹೀಲಿಯಂ ಯುದ್ಧ ಗೆಲ್ತಾ ಹೋಗುತ್ತೆ. ಸಾಬ್ತಾನ್ ಕೂಡ ಸಾಯ್ತಾನೆ. ಆಗ ಅವನಿಗೆ ಕೊಟ್ಟಿದ್ದ ನೋವಾ ರೇಯನ್ನ ಮಟಾಯ್ ಶಾಂಗ್ ಜಾನ್ಗೆ ಟ್ರಾನ್ಸ್ಫರ್ ಮಾಡಿ ಕೊಲ್ಲೋಕ್ ನೋಡ್ತಾನೆ. ಆಗ ದೇಜಾ ಮಟಾಯ್ ಶಾಂಗ್ನ ಕೈಯನ್ನೇ ಕತ್ತರಿಸಿ ಹಾಕ್ತಾಳೆ. ಅವರು ಹೊಡೆದಾಟ ಮಾಡಿಕೊಳ್ತಾ ಇದ್ದಾಗ ಮಟಾಯ್ ಶಾಂಗ್ನ ಲಾಕೆಟ್ ಟಾರ್ಕಾಸ್ನ ಕೈಗೆ ಸಿಕ್ಕಿರುತ್ತೆ. ಆಗ ಮಟಾಯ್ ಶಾಂಗ್ ಜಾನ್ನ ರೀತಿ ಬದಲಾಗಿ ಟಾರ್ಕಾಸ್ನ ನಂಬಿಸಿ ಲಾಕೆಟ್ ಅನ್ನ ಎತ್ಕೊಂಡು ಅಲ್ಲಿಂದ ಹೋಗುವವನಾಗಿರ್ತಾನೆ. ಅಷ್ಟರಲ್ಲಿ ಜಾನ್ ಬಂದು ತಡಿತಾನೆ. ಆದ್ರೆ ಮಟಾಯ್ ಶಾಂಗ್ ಮಾಯ ಆಗ್ಬಿಡ್ತಾನೆ. ಇದಾದ ನಂತರ ಯುದ್ಧ ಗೆದ್ದಾಯ್ತು ಅಂತ ಎಲ್ರಿಗೂ ಸಮಾಧಾನ ಆಗುತ್ತೆ. ಇದೇ ಖುಷಿಯಲ್ಲಿ ದೇಜಾ ಹಾಗೂ ಜಾನ್ ಮದುವೆ ಕೂಡ ಆಗ್ತಾರೆ. ಅದೇ ರಾತ್ರಿ ಜಾನ್ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದೇನೆಂದ್ರೆ ಈಗ ಅವನು ಬಾರ್ಸೂನ್ ಗ್ರಹಕ್ಕೆ ಅಡ್ಜಸ್ಟ್ ಆಗಿದ್ದ. ಹಾಗೇನೆ ದೇಜಾ ಮೇಲೆ ತುಂಬಾ ಪ್ರೀತಿ ಶುರುವಾಗಿರುತ್ತೆ. ಅವಳನ್ನ ಹಾಗೂ ಅಲ್ಲಿನ ಜನರನ್ನ ಬಿಟ್ಟು ಹೋಗೋಕೆ ಅವನಿಗೆ ಮನಸ್ಸಾಗಲ್ಲ. ಹಾಗಾಗಿ ಅವನ ಹತ್ರ ಇದ್ದ ಲಾಕೆಟ್ ಅನ್ನ ಎಸೆದು ಬಿಡ್ತಾನೆ. ಅದಾಗಿ ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಸೈನಿಕ ಜಾನ್ ಹತ್ರ ಬರ್ತಾನೆ. ಅವನು ಮಾತಾಡ್ತಾ ಒಂದೇ ಕ್ಷಣದಲ್ಲಿ ಮಟಾಯ್ ಶಾಂಗ್ ಆಗಿ ಬದಲಾಗಿ ಅವನನ್ನ ವಾಪಸ್ ಭೂಮಿಗೆ ಕಳಿಸಿ ಬಿಡ್ತಾನೆ. ಇದು ಅಲ್ಲೇ ಉಳ್ಕೊಳ್ಬೇಕು ಅಂತ ಮಾಡಿದ್ದ ಜಾನ್ಗೆ ದೊಡ್ಡ ಆಘಾತ ಆಗತ್ತೆ. ಆವತ್ತಿನಿಂದ ಹೇಗಾದ್ರೂ ಮತ್ತೆ ವಾಪಸ್ ಬಾರ್ಸೋನ್ಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅವನಿಗೆ ಯಾರೋ ತನ್ನನ್ನ ಹಿಂಬಾಲಿಸ್ತಾ ಇದ್ದಾರೆ ಅಂತ ಪ್ರತಿ ಮೂಮೆಂಟಲ್ಲೂ ಅನ್ನಿಸ್ತಾ ಇರುತ್ತೆ. ಕೊನೆಗೆ ಒಂದಿನ ಬಾರ್ಸೋನ್ಗೆ ಹೋಗುವ ದಾರಿ ಕೂಡ ಸಿಕ್ಕಿರುತ್ತೆ. ಆದ್ರೆ ಇದೇ ಪ್ರಯತ್ನದಲ್ಲಿದ್ದಾಗ ಸತ್ತು ಹೋಗ್ತಾನೆ. ಸತ್ತ ಮೇಲೆ ತನ್ನ ಬಾಡಿಯನ್ನ ಸುಡಬಾರದು, ಹೂಳಬಾರದು, ಅದರ ಬದಲಾಗಿ ಒಂದು ಮಂಟಪದಲ್ಲಿ ಲಾಕ್ ಮಾಡಿ ಇಡಬೇಕು ಅಂತ ಹೇಳಿರ್ತಾನೆ. ಆ ಮಂಟಪ ಒಳಗಿಂದ ಈಸಿಯಾಗಿ ಓಪನ್ ಮಾಡೋಕೆ ಬರ್ತಿತ್ತು. ಆದ್ರೆ ಹೊರಗಿಂದ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಓಪನ್ ಆಗ್ತಿತ್ತು. ಈಗ ಇದನ್ನೆಲ್ಲ ಓದ್ತಾ ಇದ್ದ ನೆಡ್ಗೆ ತಲೆಬಿಸಿ ಆಗ್ತಾ ಇರುತ್ತೆ. ಕೊನೆಯದಾಗಿ ಜಾನ್ ಅದರಲ್ಲಿ ದೊಡ್ಡ ಸೀಕ್ರೆಟ್ ಬಗ್ಗೆ ಬರ್ದಿರ್ತಾನೆ. ಅದೇನೆಂದ್ರೆ ಅವನಿಗೆ ಇಲ್ಲಿ ದೇಹವನ್ನ ನಾಶ ಮಾಡಿಕೊಳ್ಬಾರ್ದು ಅಂತ ಯೋಚನೆ ಇತ್ತು. ಭೂಮಿಯಲ್ಲಿ ದೇಹ ನಾಶ ಆದ್ರೆ ಬಾರ್ಸೂನಲ್ಲೂ ಅವನ ದೇಹ ನಾಶ ಆಗ್ತಾ ಇತ್ತು.
ಹಾಗಾಗಿ ಅವನ ದೇಹವನ್ನ ನಾಶ ಮಾಡೋಕೆ ಮಟೈಶಾಂಗ್ ಅಲ್ಲಿಗೂ ಬರ್ತಾನೆ. ಅದಕ್ಕಿಂತ ಮೊದಲು ನೀನ್ ಹೋಗಿ ದೇಹವನ್ನ ಕಾಪಾಡು ಅಂತ ಜಾನ್ ಡೈರಿಯಲ್ಲಿ ಬರೆದಿಟ್ಟಿರ್ತಾನೆ. ನೆಡ್ ಗಾಬರಿ ಮಾಡಿಕೊಂಡು ಗಡಿಬಿಡಿಯಲ್ಲಿ ಮಂಟಪದ ಹತ್ತಿರ ಹೋಗಿ ಪಾಸ್ವರ್ಡ್ ಹುಡುಕಿ ಅದನ್ನ ಎಂಟರ್ ಮಾಡಿ ಮಂಟಪವನ್ನು ಓಪನ್ ಮಾಡ್ತಾನೆ. ಆಗ್ಲೇ ಅವನ ಹಿಂದೆ ಮಟೈಶಾಂಗ್ ಬಂದು ನಿಂತಿರ್ತಾನೆ. ಆದ್ರೆ ಮಂಟಪದಲ್ಲಿ ಜಾನ್ ನ ದೇಹ ಇರೋದೇ ಇಲ್ಲ. ಎಲ್ಲೋಯ್ತು ಅಂತ ನೋಡಿದ್ರೆ ಹಿಂದೆಯಿಂದ ಅವನೇ ಬಂದು ಮಟೈಶಾಂಗ್ಗೆ ಫೈರ್ ಮಾಡಿ ಕೊಂದಾಕ್ತಾನೆ. ಕೊನೆಗೆ ಇದೆಲ್ಲ ಲಾಕೆಟ್ ಅನ್ನ ತಗೊಳ್ಳೋದಿಕ್ಕೆ ಜಾನ್ ಮಾಡಿರೋ ಪ್ಲಾನ್ ಅಂತ ಗೊತ್ತಾಗುತ್ತೆ. ಈಗ ಅವನು ನೆಡ್ಗೆ ಧನ್ಯವಾದ ಹೇಳಿ ಪ್ಲಾನ್ ಪ್ರಕಾರ ಲಾಕೆಟ್ ಅನ್ನ ತಗೊಂಡು ಮಂಟಪದೊಳಗೆ ಹೋಗಿ ಲಾಕ್ ಮಾಡ್ಕೊಳ್ತಾನೆ. ನಂತರ ಅದರ ಸಹಾಯದಿಂದ ಮತ್ತೆ ದೇಜ ಇದ್ದಲ್ಲಿ ಅಂದ್ರೆ ಬಾರ್ಸೋನ್ಗೆ ಹೋಗ್ತಾನೆ.